ಆಮೇಲೆ ನೀವು ಈ ಥರ ಹೇಳಿದ್ರೆ ಯಾರೂ ನಿಮ್ಮ ಚಾನಲ್ಗೆ ಬರೋದಿಲ್ಲ ಅಂದರು. ನಿನ್ನಂಥವ್ರು ನನಗೆ ಬರೆದಿದ್ರೂ ಪರವಾಗಿಲ್ಲ, ನನಗೆ ವ್ಯೂಸ್ ಇಲ್ದಿದ್ರೂ ಪರವಾಗಿಲ್ಲ, ನಿನ್ನ ಮೇಲೆ ಇರೋ ಎಷ್ಟು ಜನ ಇದ್ದಾರೆ, ಇಷ್ಟು ಜನದಲ್ಲಿ ನೀನೊಬ್ಬನೇ ಕಚ್ಚಡ. ಎಷ್ಟು ಹಾಯ್ ಗೈಸ್, ಫುಲ್ಲು ನಿದ್ದೆ ಮಾಡಿ ಎದ್ದೆ. ಬಿಸಿಲು ಹೊಡಿತಾ ಇದೆ. ನನ್ನ ಹೆಸರು ಸೂರ್ಯದೇವ. ತುಂಬ ದಿವಸ ಆದಮೇಲೆ ಕಾಣಿಸ್ಕೊತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಿ? ಅಲ್ಲೇ ನೋಡಿ, ನಮ್ಮನೆ ಹತ್ರ ಪಾರಿವಾಳಗಳು. ನಾನೇ ಪಾರಿವಾಳ. ಇಲ್ಲಿ ಬೆಂಗಳೂರಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಪಕ್ಷಿಗಳು ಏನು ವಾಸಿ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಇಲ್ಲಿರೋ ಟವರ್ಗಳು ಅವರಿಂದ ನಮ್ಗೆ ತುಂಬ ಉಪಯೋಗ ಆಗಿದೆ. ನಮ್ಮ ಮನೆ ಹತ್ರ ಪಾರಿವಾಳಗಳು ಬಿಟ್ಟರೆ ಬೇರೆ ಏನು ಪಕ್ಷಿಗಳು ಏನೂ ಇಲ್ಲ, ಯಾವುದೂ ಇಲ್ಲ. ಬರೀ ಪಾರಿವಾಳಗಳು ಒಂದೇ ಇಲ್ಲಿರೋದು. ಒಂದು ಕಾಗೆನೂ ಇಲ್ಲ, ಒಂದು ಕೋತಿನೂ ಇಲ್ಲ, ಒಂದು ದಿವಸನೂ ಕಾಣಿಸ್ಲಿಲ್ಲ ನನಗೆ. ಎಲ್ಲಿ ನೋಡಿದ್ರೂ ಪಾರಿವಾಳಗಳೇ, ಬೇರೆ ಏನು ಬರ್ಡ್ಸು ಇಲ್ಲ ಇಲ್ಲಿ. ಮೊಬೈಲ್ ಟವರ್ಗಳು ಎಫೆಕ್ಟ್ ಇರಬಹುದೇನೋ. ವಿಪರೀತ ಇದೆ ಪಾರಿವಾಳಗಳು. ಅವಕ್ಕೇನು ಟವರ್ ಎಫೆಕ್ಟ್ ಆಗೋದಿಲ್ವೋ ಏನೋ ಕೊರಿಯರ್ ಬಂದಿದೆ. ಅಡ್ರೆಸ್ ತೋರಿಸಲ್ಲ ಫ್ರೆಂಡ್ಸ್, ಅಡ್ರೆಸ್. ಅದು ನಾನಿಲ್ಲಿರೋ ಪಾರಿವಾಳಗಳ ಜೊತೆ ಆಟ ಆಡೋಕೆ ಬಂದೆ. ನಾನು ಅಲ್ಲಿ ಹಿಮಾದಲ್ಲಿ ಕೂತ್ಕೊಂಡು ಆಡಿ ನನಗೆ ಬೋರ್ ಆಗಿಬಿಟ್ಟಿದೆ. ಅದಕ್ಕೆ ನಿಮ್ಮನೆ ಹತ್ರ ಇರೋ ಪಾರಿವಾಳಗಳನ್ನ ನೋಡೋಣ, ಆಡೋಣ ಅಂತ ಬಂದೆ. ತುಂಬ ಚೆನ್ನಾಗಿದೆ ಇಲ್ಲಿರೋ ಪಾರಿವಾಳಗಳು, ಎಲ್ಲೂ ಇಲ್ಲ. ಫ್ರೆಂಡ್ಸ್ ಮಾಡಿಕೊಂಡು ಎರಡು ಕರ್ಕೊಂಡು ಹೋಗೋಣ ಅಂತ. ಓಕೆ. ಇನ್ನು ಬುಕ್ಕುಗಳು ಬಂದಿರುತ್ತೆ. How to get the perfect shake every time. You can try making own protein shake with ರಾಗಿ ಗಂಜಿ ಇದ್ದಂಗಿದೆ ಫ್ರೆಂಡ್ಸ್. ಇದು ರಾಗಿ ಗಂಜಿನೇ ಮನೆಯಲ್ಲೇ ಮಾಡ್ಕೊಬೋದು. ಇಷ್ಟೊಂದು ದುಡ್ಡು ಕೊಟ್ಟು ಯಾಕೆ ತರಬೇಕಿತ್ತು? 1423 ಹಾಕಿದ್ದಾರೆ ಇದ್ರ ಮೇಲೆ. ಒಂದು ಮಾತು ಹೇಳಬೇಕು, ಯೂಟ್ಯೂಬರ್ಸ್ ಹೆಣ್ಮಕ್ಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲದಿದ್ದರೆ ದಯವಿಟ್ಟು ವಿಡಿಯೋಸ್ನ ನೋಡೋಕ್ಕೆ ಬರಬೇಡಿ. ಬೇರೆಯವ್ರ ವಿಡಿಯೋಸ್ ಬೇಕಾದರೆ ನೋಡ್ಕೊಳ್ಳಿ, ದಯವಿಟ್ಟು ನನ್ನ ವಿಡಿಯೋಸ್ ನೋಡೋಕ್ಕೆ ಬರಬೇಡಿ. ಯೂಟ್ಯೂಬ್ ಮಾಡೋರ ಬಗ್ಗೆ, ಯೂಟ್ಯೂಬ್ ಮಾಡೋ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ಕಮೆಂಟ್ಗಳು ಹಾಕೋದು, ಈ ಥರ ಮೈಂಡ್ ಸೆಟ್ ಇದ್ದರೆ ದಯವಿಟ್ಟು ನನ್ನ ವಿಡಿಯೋಸ್ ನೋಡಬೇಡಿ. ನೀವು ಎಷ್ಟು ಹೇಳಿದ್ರು ಅಷ್ಟೇ ಬಿಡಮ್ಮ, ಅವ್ರು ಕೇಳೋಲ್ಲ. ನಿನ್ನೆ ಲೈವಲ್ಲಿ ಹಂಗೆ ಮಾಡ್ತಾ ಇದ್ದಾಗ ಒಬ್ಬರು ಬಂದು ಅಸಹ್ಯವಾಗಿ ಕಮೆಂಟ್ ಹಾಕಿದ್ರು. ನಾನು ಫಸ್ಟೇ ನಾನು ಟೈಟಲೆಲ್ಲ ಹಾಕ್ಬಿಟ್ಟೆ, ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ದಿದ್ರೆ ದಯವಿಟ್ಟು ನನ್ನ ಲೈವ್ಗೆ, ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ದಿರೋರು ದಯವಿಟ್ಟು ನನ್ನ ಲೈವ್ಗೆ ಬರಬೇಡಿ ಅಂದ್ಬಿಟ್ಟು ಕಮೆಂಟ್ ಹಾಕ್ಬಿಟ್ಟೆ. ಅದ್ಯಾರೋ ಪುಣ್ಯಾತ್ಮ ಬಂದು ಕಮೆಂಟ್ ಹಾಕ್ಬಿಟ್ಟು ನನ್ನ ಕೈಯಲ್ಲಿ ಚೆನ್ನಾಗಿ ಉಗಿಸ್ಕೊಂಡು, ಆಮೇಲೆ ನೀವು ಈ ಥರ ಹೇಳಿದ್ರೆ ಯಾರೂ ನಿಮ್ಮ ಚಾನಲ್ಗೆ ಬರೋದಿಲ್ಲ ಅಂದರು. ನಿನ್ನಂಥವ್ರು ನನಗೆ ಬರೆದಿದ್ರೂ ಪರವಾಗಿಲ್ಲ, ನನಗೆ ವ್ಯೂಸ್ ಇಲ್ದಿದ್ರೂ ಪರವಾಗಿಲ್ಲ, ನಿಮ್ಮಂಥವ್ರು ಬರೋದು ಬೇಡ. ನೀನು ಅಂದ್ಕೊಂಡಿರ್ಬೋದು ನಿನ್ನ ಮೇಲೆ ಇರೋ ಎಷ್ಟು ಜನ ಇದ್ದಾರೆ, ಇಷ್ಟು ಜನದಲ್ಲಿ ನೀನೊಬ್ಬನೇ ಕಚ್ಚಡ, ಎಷ್ಟು ಜನ ಇದ್ದಾರೆ ನೋಡು, ನೀನು ಹೇಳಿದ ಮಾತು ನಿಜಾನ, ಹೋಗಿ ಮೇಲೆ ಚೆಕ್ ಮಾಡು ಎಷ್ಟು ಜನ ಇದ್ದಾರೆ ನೋಡು ಅಂತ ಹೇಳಿದೆ. ಎಲ್ಲ ನೋಡಿಬಿಟ್ಟು
ಮೇಡಮ್ ಸಾರಿ. ಅವ್ರ ಮೈಂಡ್ ಸೆಟ್ ಹೆಂಗಿದೆ ಇತ್ತು ಗೊತ್ತಾ? ಯೂಟ್ಯೂಬ್ ಮಾಡೋ ಹೆಣ್ಮಕ್ಳೆಲ್ಲ ಕೆಟ್ಟ ದಾರಿಗಿಳಿದ್ಬಿಟ್ಟಿದ್ದಾರೆ, ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಏನಿದೆಲ್ಲ ತುಂಬ ಬೇಜಾರಾಗ್ಬಿಡುತ್ತೆ. ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ. ಇವಾಗ ಒಂದೊಂದು ಮನೆಗೂ ಒಬ್ಬೊಬ್ಬ ಯೂಟ್ಯೂಬರ್ಸ್ ಆಗಿಬಿಟ್ಟಿದ್ದಾರೆ. ಈ ಥರ ಎಲ್ಲ ಮಾತಾಡಿದ್ರೆ ಹೆಂಗೆ, ಎಷ್ಟು ನೋವಾಗೋದಿಲ್ಲ ನಮಗೆಲ್ಲ. ಯೂಟ್ಯೂಬರ್ಸ್ ಎಲ್ಲ ಸರಿ ಇಲ್ಲ, ಯೂಟ್ಯೂಬರ್ಸ್ ಎಲ್ಲ ಕೆಟ್ಟವರು. ಎಷ್ಟೋ ಜನ ಜೀವನ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನೀವು ನೋಡೋ ಯೂಟ್ಯೂಬ್ ಚಾನಲ್ಸು ಆ ಥರ ಇರುತ್ತೇನೋ, ಅದಕ್ಕೆ ನೀವು ನೋಡೋ ಚಾನಲ್ಸು ಸರಿ ಇರಲ್ಲ, ನಿಮ್ಮ ತಲೆ ಸರಿ ಇರೋದಿಲ್ಲ ಅಷ್ಟೇ. ಅದಕ್ಕೆ ನೀವು ಎಲ್ಲ ಯೂಟ್ಯೂಬರ್ಸ್ನೂ ಸರಿಯಾಗಿರೋ ಯೂಟ್ಯೂಬರ್ಸ್ನೂ ಹಂಗನ್ನೋದು. ಯೂಟ್ಯೂಬರ್ಸ್ ಎಲ್ಲ ಆ ವ್ಯಕ್ತಿ ಮೈಂಡ್ಸೆಟ್ ಹಂಗೆ ಇದ್ದಿದ್ದು. ಇನ್ನು ಸಾರಿ ಮೇಡಮ್, ತಪ್ಪಾಯಿತು ಕ್ಷಮಿಸಿಬಿಡಿ ಅಂದ. ಸರಿ ಅಂತ ಬಿಟ್ಬಿಟ್ಟೆ. 100 ಜನದಲ್ಲಿ ಒಂದು 5 ಜನ ಈ ಥರ ಮೈಂಡ್ ಸರಿ ಇಲ್ದಿರ ಥಿಂಕ್ ಮಾಡೋರು ಇರ್ತಾರೆ. ಮೈಂಡ್ ಸರಿ ಇರೋದಿಲ್ಲ ಅವ್ರಿಗೆ. ಅದೇ ಹೇಳಿದ್ನಲ್ಲ, ಅವರೆಲ್ಲ ಕೆಟ್ಟ ಚಾನಲ್ ನೋಡ್ತಾ ಇರ್ತಾರೇನೋ, ಅದಕ್ಕೆ ಎಲ್ಲರೂ ಹಂಗೆ ಇದ್ದಾರೆ ಅಂದ್ಬಿಟ್ಟು ಬಂದುಬಿಟ್ಟು ಎಲ್ರಿಗೂ ಆ ಥರ ಕಮೆಂಟ್ಗಳಾಕ್ಬಿಡೋದು, ಉಗಿಸ್ಕೊಂಡು ಹೋಗ್ಬಿಡೋದು. ನೀರೆಲ್ಲ ಚೆನ್ನಾಗಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗಿ ಕುಡಿತಾ ಇದ್ದೀನಿ. ಆ ಥರ ಕಮೆಂಟ್ಗಳು ಹಾಕೋದ್ರಿಂದ ಎಷ್ಟೊಂದು ಜನ ಯೂಟ್ಯೂಬ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗೊತ್ತಾ? ಎಷ್ಟೊಂದು ಪ್ರಾಬ್ಲಮ್ಗಳಾಗುತ್ತೆ ಗೊತ್ತಾ ಅವ್ರ ಮನೆಗಳಲ್ಲೆಲ್ಲ. ಈ ಸ್ಟಾರ್ಟಿಂಗಲ್ಲಿ ಬರ್ತಾರೆ ಯೂಟ್ಯೂಬ್ ಬಗ್ಗೆ, ಇಲ್ಲಿ ಈ ಥರ ಕಮೆಂಟ್ಗಳು ಹಾಕೋದು ಅದು ಎಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ. ಆ ಥರ ಒಬ್ಬರು ನನ್ನ ಫ್ರೆಂಡ್ ಹಂಗೆ, ನಾನು ಸ್ಟಾರ್ಟ್ ಮಾಡಿದಾಗ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ನಂಗೆ ಪರಿಚಯ ಆಗಿದ್ದು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು, ಈ ಥರ ಲೈವ್ ಬಂದಾಗ ಹಿಂಗೆ ಕೆಟ್ಟ ಕಮೆಂಟ್ಗಳನ್ನ ಹಾಕಿಬಿಟ್ಟಿದ್ದಾರೆ. ಅದನ್ನು ಅವ್ರ ಗಂಡ ನೋಡಿಬಿಟ್ಟು ಆಕೆಗೆ ಲೈವಲ್ಲಿ ಹೈಡ್ ಮಾಡೋ ಆಪ್ಷನ್ನು ಗೊತ್ತಿಲ್ಲ, ಆಕೆ ಅಷ್ಟೊಂದು ಓದಿಲ್ಲ. ಆಮೇಲೆ ನಾನು ಲೈವ್ಗೆ ಹೋದೆ, ಏನಾಯಿತು ಅನ್ನೋ ಅಳ್ತಾ ಇದ್ದರು. ಏನಾಯಿತು ಅಂದರೆ, ನಾನು ಇನ್ಮೇಲೆ ಯೂಟ್ಯೂಬ್ ಮಾಡೋಲ್ಲ, ಬಿಟ್ಟುಬಿಡ್ತೀನಿ, ನಮ್ಮ ಯಜಮಾನರು ನನ್ನ ಜೊತೆ ಮಾತಾಡೋದೇ ನಿಲ್ಲಿಸ್ಬಿಟ್ಟಿದ್ದಾರೆ, ನನ್ನ ಸಂಸಾರ ಎಲ್ಲಿಗೋಗುತ್ತೋ ಏನೋ ಆ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಯಾಕೆ ಅಂತ ಕೇಳಿದ್ರೆ, ಈ ಲೈವಲ್ಲಿ ಮತ್ತು ನಾನು ಹಾಕೋ ವಿಡಿಯೋ ಕೆಳಗಡೆ ಎಲ್ಲ ಬಂದು ಅಸಹ್ಯ ಕಮೆಂಟ್ಗಳನ್ನ ಹಾಕ್ತಾರೆ. ನಮ್ಮ ಮನೇಲಿ ದೊಡ್ಡ ಗಲಾಟೆ ಆಗ್ತಾ ಇದೆ. ಇವಾಗ ನಮ್ಮ ಸಂಸಾರ ಒಡೆಯೋ ಸ್ಥಿತಿಗೆ ಬಂದುಬಿಟ್ಟಿದೆ ಅಂದ್ಬಿಟ್ಟು ಅಂತ ಅಳ್ತಾರೆ. ಆಮೇಲೆ ನಾನು ಹೇಳಿದೆ, ಈ ಥರ ಐಡ್ ಆಪ್ಷನ್ ಇದೆ, ಅವರು ಬರ್ತಿರೋಂಗೆ ಮಾಡಾಕಿ, ಅದ್ರ ಕೆಳಗಡೆನೇ ಇದೆ ಅಂತ ತೋರಿಸ್ಕೊಟ್ಟೆ. ಈಗ ನಾನು ಈ ಮಾತುಗಳ ಸ್ವಲ್ಪ ಜನ ಕೇಳಿ ಬೇಕು ಅಂತಲೇ ಬಂದು ಕಮೆಂಟ್ಗಳಾಗ್ತಾರೆ, ಬೇಕು ಅಂತಲೇ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ. ಯಾಕೆಂದರೆ ನಾನು ಹೇಳ್ತೀನಿ ಅಲ್ವಾ ಓಪನ್ನಾಗಿ, ಅದಕ್ಕೆ ತಡ್ಕೊಳ್ಳೋಕ್ಕಾಗಲ್ಲ, ಬಂದು ಕೆಟ್ಟ ಕಮೆಂಟ್ಗಳಾಗ್ತಾರೆ. ಪಾಪ ಏನೋ ಅವ್ರಿಗೆ ಸೈಕೋ ಪ್ರಾಬ್ಲಮ್ ಇರುತ್ತೆ, ಹೋಗಿ ಸೈಕಾಲಜಿಸ್ಟ್ ಹತ್ರ ತೋರಿಸ್ಬೇಕು. ಇಲ್ಲ ಅಂದರೆ ಏನಾಗೋಗ್ತಾರೋ, ಮುಂದೆ ಸೊಸೈಟಿಗೆ ಭಾರ ಆಗಿಬಿಡ್ತಾರೆ. ಹೊಸದಾದ ಬಿಲ್ಡಿಂಗ್ ಓಪನ್ ಆಗ್ತಾ ಇದೆ.